ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆಇ ವತಿಯಿಂದ ಮೊನ್ನೆ ಆಗಿರುವಂಥ KCET ಎಕ್ಸಾಮ್ನ ಒಂದು ಕೀ ಆನ್ಸರ್ಗಳನ್ನು ಆಫಿಷಿಯಲಿ ಅಪ್ಡೇಟ್ ಮಾಡಲಾಗಿದೆ. ಸೊ ಇದು ಪ್ರೊವಿಷನಲ್ ಕೀ ಆನ್ಸರ್ಗಳು, ನೆನಪಿರಲಿ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಈಗಾಗಲೇ ಎಕ್ಸಾಮನ್ನು ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಗಣಿತದಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ವಿ. ಸೊ ಅದಕ್ಕೆ ನಿಮಗೆ ಈ ಒಂದು ತಾತ್ಕಾಲಿಕ ಉತ್ತರಗಳಲ್ಲಿ ಮತ್ತೇನಾದರೂ ಅಬ್ಜೆಕ್ಷನ್ ಇದ್ದರೆ, ಸೊ 30 ತಾರೀಕು ಅಂದರೆ ಇವತ್ತಿಂದ 7ನೇ ತಾರೀಕು ತನಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಪೋರ್ಟಲಲ್ಲಿ ಮಾತ್ರ ನೀವು ಪೋರ್ಟಲ್ ಮುಖಾಂತರ ಹೋಗಿ ಲಾಗಿನ್ ಮಾಡಿ, ಏನಾದರೂ ಅಪೇಕ್ಷೆ ಅಥವಾ ಅಬ್ಜೆಕ್ಷನ್ ಇದ್ದಲ್ಲಿ ನೀವೇನು ಮಾಡ್ಬೋದು ಅಂದರೆ ಅದಕ್ಕೆ ನೀವು ತಜ್ಞರಿಗೆ ಸಲಹೆ ಇದನ್ನು ಅಬ್ಜೆಕ್ಷನ್ ಸಲ್ಲಿಸಬಹುದು. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತಿಂದ 7ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಆಮೇಲೆ ಈ ಕೀ ಉತ್ತರಗಳು ಎಲ್ಲಿ ಸಿಗ್ತಾವೆ ಅಂತಂದರೆ ನಿಮಗೆ ನೋಡ್ಬೋದು. ಕೀ ಉತ್ತರ ಕ್ಲಿಕ್ ಮಾಡಿದಾಗ ಬಯಾಲಜಿದು ಒಂದು ಪ್ರಿವಿಷನಲ್ ಬೇರೆ ಇದೆ, ಮ್ಯಾಥ್ಸ್ ಬೇರೆ ಇದೆ, ಆಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ ಈ ರೀತಿಯಾಗಿ ಏನು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ನೀವು ಬಯಾಲಜಿ ಎಕ್ಸಾಂಪಲ್ ತೆಗೆದು ನೋಡಿದಾಗ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ PDF ಓಪನ್ ಆಗುತ್ತೆ. ಆ ಒಂದು PDF ಅಲ್ಲಿ ಏನಾದರೂ ನಿಮ್ಮಲ್ಲಿ ಅಬ್ಜೆಕ್ಷನ್ ಇದ್ದರೆ, ಸೊ ಈ ಥರ ನಿಮಗೆ ಇಲ್ಲಿ ಅಬ್ಜೆಕ್ಷನ್ ಏನಾದರೂ ಇದ್ದರೆ, ಸೊ ಅವಾಗ ನೀವೇನು ಇದರಲ್ಲಿ ಅಬ್ಜೆಕ್ಷನ್ ಇದ್ದರೆ, ಸೊ ನೀವೇನು ಮಾಡ್ಬೋದು ಅಂತಂದರೆ ಕೀಗೆ ಹೋಗಿ ಇಲ್ಲಿದೆ ನೋಡಿರಿ ಈ ಭಾಗ, ಇದಕ್ಕೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ನಿಮ್ಗೆ ಇದೇನಾಗುತ್ತೆ, ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತು, ಆಮೇಲೆ ಎಕ್ಸಾಮ್ ಸೆಲೆಕ್ಷನ್ ಮಾಡ್ಕೋಬೇಕು, ಕ್ಯಾಪ್ಸನ್ನು ಹಾಕಿ ಲಾಗಿನ್ ಮಾಡಬೇಕು. ಮಾಡಿದಾಗ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಅಲ್ಲಿ ನೀವೇನು ಮಾಡ್ಬೋದು ಅಂದರೆ, ಸೊ ಏನಾದರೂ ಪ್ರಿವಿಷನಲ್ ಅಬ್ಜೆಕ್ಷನ್ ಇದ್ದರೆ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಇದರ ಮುಖಾಂತರ ಒಳಗಡೆ ಹೋಗಿ ನೀವು ಲಾಗಿನ್ ಮಾಡಿ ಇಂಡಿವಿಜುವಲ್ ಆಗಿ ನೀವು ಅಬ್ಜೆಕ್ಷನ್ಗೆ ಟ್ರೈ ಮಾಡ್ಬೋದು. ಇದು ಹೊಸದಾಗಿ ಅಪ್ಡೇಟ್ ಮಾಡಿರುವಂಥದ್ದು ಕೀದವರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಒಂದು ಡಿಸಿಷನ್ ಅಂದರೆ ಪ್ರೊವಿಷನಲ್ ರ್ಯಾಂಕ್ ಇದನ್ನು ಏನಂದರೆ ಕೀ ಆನ್ಸರನ್ನು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ.